ನಮಸ್ಕಾರ. ಇಂದಿನ ಆಡಿಯೋದಲ್ಲಿ ನಾವು ಮಾತನಾಡುತ್ತಿರುವುದು ಶಾಂತತೆಯ ಮತ್ತು ಸೌಂದರ್ಯದ ಪ್ರತೀಕವಾದ ಕರೆ ಹಾವು ಬಗ್ಗೆ. ಇದು ತನ್ನ ಸೌಂದರ್ಯದಿಂದಾಗಿ ಗಮನ ಸೆಳೆಯುವ ಹಾವು. ಪ್ರಾಕೃತಿಕವಾಗಿ ಹಾನಿ ಮಾಡದ ಈ ಹಾವು ತನ್ನ ಪರಿಸರದೊಂದಿಗೆ ಮಿಲನಗೊಳ್ಳುತ್ತದೆ. ಕರೆ ಹಾವು ಸಾಮಾನ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಸಿಗುತ್ತದೆ. ಉದಾಹರಣೆಗೆ, ಜನರಿದ್ದ ಉದ್ಯಾನವನದಲ್ಲಿ, ಮಕ್ಕಳ ಆಟದ ಸ್ಥಳದ ಸಮೀಪದಲ್ಲೇ ಕರೆ ಹಾವು ತನ್ನ ಹವಣಿಯ ಚಲನೆಗಳಲ್ಲಿ ತೊಡಗಿಸಿಕೊಳ್ಳುತ್ತದೆ. ಮಕ್ಕಳು ಇದನ್ನು ಕುತೂಹಲದಿಂದ ನೋಡುವಾಗ, ಹಾವು ತನ್ನ ನೈಸರ್ಗಿಕ ಶಾಂತತೆಯನ್ನು ತೋರಿಸುತ್ತದೆ. ಈ ಹಾವು ಯಾವಾಗಲೂ ಮನುಷ್ಯರಿಗೆ ಅಪಾಯವಿಲ್ಲದ ತಳಿಯಾಗಿದೆ. ಅದು ತನ್ನ ಪ್ರಾಕೃತಿಕ ಪರಿಸರದಲ್ಲಿ ಜನರ ಮಧ್ಯದಲ್ಲಿಯೇ ಶಾಂತವಾಗಿ ಜೀವನವನ್ನು ಸಾಗಿಸುತ್ತದೆ. ಜನರು ಕೂಡ ಅದೆದನ್ನು ನೋಡುತ್ತಾ, ತನ್ನ ಮಗುವನ್ನು ಹತ್ತಿರದ ಹಾವನ್ನು ನೋಡಲು ಕರೆತರುವಂತಹ ಸನ್ನಿವೇಶ ಇದು ನಿಜವಾಗಿಯೂ ನೈಸರ್ಗಿಕ ಅನನ್ಯತೆಯ ಪ್ರತೀಕ. ಕರೆ ಹಾವುಗಳು ನಮ್ಮ ಪರಿಸರದಲ್ಲಿ ಶಾಂತ ಜೀವಿಗಳು. ಅವುಗಳ ಸೌಮ್ಯ ಸ್ವಭಾವದಿಂದಾಗಿ ಪರಿಸರದ ಅವಿಭಾಜ್ಯ ಅಂಗವಾಗಿ ಬದುಕುತ್ತವೆ. ಈ ಹಾವುಗಳು ಹೇಗೆ ತಮ್ಮ ಸೌಮ್ಯತೆಯನ್ನು ಕಾಪಾಡುತ್ತವೆ, ಅದನ್ನು ಮೆಚ್ಚಿ, ನಾವು ನಮ್ಮ ಪರಿಸರದೊಂದಿಗೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದಕ್ಕೆ ಕರೆ ಹಾವುಗಳು ನಿದರ್ಶನ. ನಾವು ಬುದ್ಧಿವಂತರಾಗೋಣ ಮತ್ತು ನಮ್ಮ ಪರಿಸರವನ್ನು ಗೌರವಿಸೋಣ. ಇದು ನಮ್ಮ ಕರ್ತವ್ಯ.